ನಾಷ್ಟಕ್ಕೆ ಬಂದೇವ್ರಿ. ಆರ್ಡರ್ ಮಾಡೇವ್ರಿ ರಾಗಿ ದೋಸೆ ಮಸಾಲ ದೋಸೆ. ನಮ್ಮ ಜೋಡಿ ಪ್ರಕಾಶ್ ಅಣ್ಣ ಅದಾರ. ಅಣ್ಣ ಜೀವನದಾಗ ರಾಗಿ ದೋಸೆ ತಿಲ್ಲತ್ತೀರಿ ಫಸ್ಟ್ ಟೈಮ್. ಈಗ ನಾವು ದೋಸೆ ಅಂತ ಹೇಳಿವಿ, ಇಲ್ಲಿ ಒಂಥರ ಉತ್ತಪ್ಪ ಥರ ಮ್ಯಾಕ್ ಕಾಣಿಸತೈತಿ. ನಾವಂದೀವಿ ಇದು ಉತ್ತಪ್ಪ ಏನಂತ ಅವ್ರಿಗೆ ಕೇಳ್ತೀವಿ, ಇಲ್ಲ ಇದು ದೋಸೆ ಅಂತ ಅವ್ರಂತ. ಈಗ ನಾಷ್ಟ ಮಾಡಕ್ ಬಂದಿವಿ, ನಾವು ಜಗಳಕ್ಕೆ ಬಂದಿಲ್ಲ. ಅಂದ್ರೂ ನಮ್ಮ ಸುತ್ತ ಮೋಸ ಆಗಿದೆ ಯಾಕಣ್ಣ? ದೋಸೆ ಇಲ್ಲ ಹಂಗೇನಾಗಿಲ್ಲ. ನೀವು ಫಸ್ಟ್ ಟೈಮ್ ಮಸಾಲ ದೋಸೆ ತಿನ್ನತ್ತೀರಿ, ನಿಮ್ಗೆ ಹೆಂಗೆ ಅನ್ಸುತ್ತೆ? ಈಗ ಭಾಳ ಖುಷಿ ಆಗಲತ್ತಾರ, ಬಾಯ ನೀರು ಬರ್ಲತ್ತಾವ. ಬೆಣ್ಣೆ ಇದು ನೋಡ್ರಿ, ಬೆಣ್ಣೆ ಇದಕ್ಕೆ ಕೆಂಪು ಚಟ್ನಿ, ಚಟ್ನಿ एकदम ಮಸ್ತ್ ಇದನ್ನ. ಟೇಸ್ಟ್ ಚಲೋ ಐತೆ, ಭಾರಿ ಐತೆ. ಇದೊಂದು ಟ್ರೈ ಮಾಡ್ಬಿಡ್ತೀನಿ ನೋಡಿ. ಮಸಾಲೆ ದೋಸೆ ನಡು ಒಡೆದವ್ರ ಬಟಾಟೆ ಸಿಗ್ತದೆ ಇಲ್ಲಿ. ಕೆಂಪು ಚಟ್ನಿ, ವೈಟ್ ಚಟ್ನಿ ಎಲ್ಲ ಕೂಡಿ ಮಸ್ತ್ ನಾಟ. ಎಕ್ದಮ್ ಬೀಚಿಯವರು ಒಂದು ಮಾತು ಹೇಳ್ಯಾರ. ಬೀಚಿಯವರು ಒಂದು ಮಾತನ್ನು ಹೇಳ್ಯಾರ. ಏನು ಹೇಳ್ಯಾರಣ್ಣ? ಹಸಿವು ಚೆನ್ನಾಗಿದ್ದರೆ ಊಟ ಚೆನ್ನಾಗಿರ್ತದೆ. ನಿಮ್ಮ ಹಸಿವು ಯಾವ ರೀತಿ ಇರ್ತೈತಿ ಅದ್ರ ಮೇಲೆ ನಿಮ್ಮ ಊಟ ರುಚಿ ಇರ್ತದೆ. ಕಂಡಪಟ್ಟಿ ಹಸಿವು ಇರ್ತದೆ ನಮಗೆ. ಮನೆಗೆ ಬಂದಿರ್ತೀವಿ, ಯಾವುದೋ ಒಂದು ತಂಗಳು ರೊಟ್ಟಿ ಇರ್ತೈತಿ, ಏನೋ ಒಂದು ಖಾರ ಎಣ್ಣೆ ಇರ್ತೈತಿ, ಸ್ವರ್ಗದ ಊಟ ಬರೋಬರಲ್ರಿ. ಯಾವ ದೊಡ್ಡ ರೆಸ್ಟೋರೆಂಟ್ ಹೋಗೋದು ಸಿಗಂಗಿಲ್ಲ. ಯಾಕಂದ್ರೆ ಹಸಿವು ಹಂಗೆ ಇರ್ತದೆ ಅಷ್ಟೇ.